ಬಿಟ್ಟಿರುವಂಥ 1 ನಿಮಿಷದ ಮಾರ್ಕ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲೇ ಫ್ಯಾನ್ಸ್ಗೆ ಈ ಲೆವೆಲ್ ಹೈ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂದರೆ ಇನ್ನು 2.5 ಗಂಟೆ ಸಿನಿಮಾ ಹೇಗಿರ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ. ಮಾರ್ಕ್ ಸಿನಿಮಾದ ಟೀಸರ್ ನಿನ್ನೆ ಅಷ್ಟೇ ಬಿಡುಗಡೆಯಾಗಿದೆ. ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಒಂದ್ಸಲ ಹೋಗಿ ನೋಡಿ. ಆಲ್ರೆಡಿ ನೋಡಿರೋರು ಒಂದು ಲೈಕ್ ಮಾಡ್ತಾ ಕಂಟಿನ್ಯೂ ಮಾಡಿ. ಆ್ಯಂಡ್ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ವಿಡಿಯೋ ಕಡೆ ಬಂದರೆ, ಟೀಸರ್ನಲ್ಲಿ ನನಗೆ ಫಸ್ಟ್ ಅಟ್ರ್ಯಾಕ್ಟ್ ಆಗಿದ್ದು ಇದರ ಕಲರ್ ಗ್ರೇಡಿಂಗ್. ತುಂಬ ಸ್ಟೈಲಿಶ್ ಆಗಿತ್ತು, ತುಂಬ ಕಲರ್ಫುಲ್ ಆಗಿತ್ತು. ಅದೇ ಕಲರ್ಫುಲ್ಲಾಗಿ ಸ್ಟಾರ್ಟ್ ಆಯಿತು, ಹಂಗೆ ಕಂಟಿನ್ಯೂ ಆಯಿತು, ಅದೇ ರೀತಿ ಎಂಡಿಂಗ್ ಆಯಿತು. ಸೊ ಟೀಸರ್ ಪೂರ್ತಿ ಕಲರ್ಫುಲ್ ಆಗಿತ್ತು. ಅದು ನನಗೆ ಪರ್ಸ್ನಲಿ ಫೀಲ್ ಆಗಿದ್ದು. ನಿಮ್ಗೆ ಹೇಗೆ ಫೀಲ್ ಆಯಿತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ಇದರ ಆ್ಯಕ್ಷನ್ ಎಪಿಸೋಡ್ಗಳು, ಟೀಸರ್ನಲ್ಲಿ ಹೈಲೈಟ್ ಆಗೋದೇ ಇದರ ಆ್ಯಕ್ಷನ್ ಎಪಿಸೋಡ್ಗಳು. ಮಾಸ್ ಅಂತೂ ಫುಲ್ಲು ಪ್ಯಾಕ್ ಆಗೋಗಿದೆ ಟೀಸರ್ನಲ್ಲಿ. ನಾನು ಗ್ಯಾರಂಟಿ ಕೊಡ್ತೀನಿ, ಥಿಯೇಟ್ರಲ್ಲಿ ಫ್ಯಾನ್ಸ್ಗೆ ಒಳ್ಳೆ ಹೈ ಮೂಮೆಂಟ್ಗಳು ಸಿಕ್ಕೇ ಸಿಗ್ತವೆ. ಆ್ಯಂಡ್ ಈ ಟೀಮ್ನ ಪ್ಲ್ಯಾನಿಂಗ್ ಬಗ್ಗೆ ಮಾತಾಡಲೇಬೇಕು. ಯಾಕೆಂದರೆ ಅನೌನ್ಸ್ಮೆಂಟ್ ವೀಡಿಯೋದಲ್ಲೇ ಒಂದು ರಿಲೀಸ್ ಡೇಟ್ನ ಫಿಕ್ಸ್ ಮಾಡಿದರು. ಸೊ ಆ ಡೇಟ್ಗೆ ಬರೋದಕ್ಕೆ ಟೀಮ್ನವರೆಲ್ಲರೂ ಎಫರ್ಟ್ ಆಗ್ತಾ ಇರೋದು, ಇವ್ರು ಬಿಡ್ತಾ ಇರ್ತಕ್ಕಂಥ ಕಂಟೆಂಟ್ ಮತ್ತು ಮಾಡ್ತಾ ಇರುವಂಥ ಪ್ಲ್ಯಾನಿಂಗ್ನಲ್ಲಿ ಹೈಲೈಟ್ ಆಗಿ ಕಾಣ್ತಾ ಇದೆ. ಮಾರ್ಕ್ ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇರೋದು ವಿಜಯ್ ಕಾರ್ತಿಕೇಯ ಅವರು. ಆ್ಯಂಡ್ ಸತ್ಯಜ್ಯೋತಿ ಫಿಲಮ್ಸ್ ಅವರು ಈ ಫಿಲಮ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಅಜನೀಶ್ ಲೋಕನಾಥ್ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾ ಇರೋದು. ಟೀಸರ್ನಲ್ಲಂತೂ ಮ್ಯೂಸಿಕ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗೆ. ಸೊ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ನಮ್ಮ ಕಿಚ್ಚ ಸುದೀಪ್ ಸರ್, ಈ 3 ಜನರ ಕಾಂಬಿನೇಷನಲ್ಲಿ ಬಂದಿದ್ದಂತಹ ಪ್ರೀವಿಯಸ್ ಸಿನಿಮಾ ಮ್ಯಾಕ್ಸ್ ಕಳೆದ ವರ್ಷ ಹಿಟ್ ಲಿಸ್ಟ್ಗೆ ಸೇರಿಕೊಂಡಿತ್ತು. ಅದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಸೊ ಇಲ್ಲಿ ಟೀಸರ್ನ ನೋಡ್ತಾ ಇದ್ರೆ, ಅಂದರೆ ಮಾರ್ಕ್ ಟೀಸರ್ನ ನೋಡ್ತಾ ಇದ್ರೆ, ಇದು ಮ್ಯಾಕ್ಸ್ ಸಿನಿಮಾನು ಮೀಸೋ ಲೆವೆಲ್ಗೆ ಬರ್ತಾ ಇದೆ ಅನ್ನೋದು ಎದ್ದು ಕಾಣ್ತಾ ಇದೆ. ಅಫ್ಕೋರ್ಸ್ ಟೀಸರ್ನ ನೋಡಿ ಸಿನಿಮಾನ ಜಡ್ಜ್ ಮಾಡಬಾರ್ದು, ನಾನು ಮಾಡಲ್ಲ. ಸೊ ಮುಂದಕ್ಕೆ ಅದ್ರ ಬಗ್ಗೆ ಮಾತಾಡೋದು ಇಲ್ಲ. ಇದ್ರ ಬಗ್ಗೆ ಯಾಕೆ ಹೇಳಿದೆ ಅಂತ ಅಂದರೆ, ಇಲ್ಲಿ ಏನೋ ಒಂದು ಮಿಸ್ ಹೊಡಿತಾ ಇದೆ. ಅಂದರೆ ಮ್ಯಾಕ್ಸ್ ಸಿನಿಮಾಗೂ ಮಾರ್ಕ್ ಸಿನಿಮಾಗೂ ಏನೋ ಒಂದು ಕನೆಕ್ಷನ್ ಇರ್ಬೋದು. ಮಾರ್ಕ್ ಆ್ಯಂಡ್ ಮ್ಯಾಕ್ಸ್ ಅಣ್ಣ ತಮ್ಮದರಾಗಿರ್ಬೋದಾ, ಅಥವಾ ಬೇರೆ ಏನಾದರೂ ಒಂದು ಸಂಬಂಧ ಇರ್ಬೋದಾ? ಈ ಡೌಟ್ ನನಗೆ ಯಾಕೆ ಬಂತು ಅಂದರೆ, ಈ ಟೀಸರ್ನ ನೋಡ್ತಾ ಇದ್ದರೆ ಸಾಕಷ್ಟು ಕಡೆ, ಅಂದರೆ ಹಲವಾರು ಕಡೆ ಮ್ಯಾಕ್ಸ್ ಸಿನಿಮಾ ನೆನಪು ಬರುತ್ತೆ. ಅಂದರೆ ವಿಜುವಲಿ ಆಗಿರ್ಬೋದು, ಇಟ್ಟಿರ್ತಕ್ಕಂಥ ಡೈಲಾಗ್ನಲ್ಲಿ ಆಗಿರ್ಬೋದು, ಸ್ವಲ್ಪ ಸಿಮಿಲರ್ ಆಗಿದೆ. ಸೊ ಏನಾದರೂ ಅದಕ್ಕೆ ಸಂಬಂಧ ಇದೆಯಾ, ಅಥವಾ ಸಂಬಂಧ ಇಲ್ಲದೇ ಇದ್ದರೂ ಆಲ್ರೆಡಿ ಹಿಟ್ ಕೊಟ್ಟಿರೋದ್ರಿಂದ ಆ ಒಂದು ಟೆಂಪ್ಲೇಟ್ನ ಕಂಟಿನ್ಯೂ ಮಾಡ್ತಾ ಇದ್ದಾರಾ, ಕಾದು ನೋಡಬೇಕು. ಸೊ ಅದೇ ಟೆಂಪ್ಲೇಟ್ನ ಕಂಟಿನ್ಯೂ ಮಾಡ್ತಾ ಇದ್ರೆ ಅದು ಫ್ಯಾನ್ಸ್ಗೆ ಖುಷಿ ಆಗ್ಬೋದು. ಯಾಕೆಂದರೆ ಒಂದು ಹಿಟ್ ಸಿನಿಮಾ ಕೊಟ್ಟಿದ್ದೀವಿ, ಅದೇ ಟೆಂಪ್ಲೇಟ್ನಲ್ಲಿ ಮತ್ತೊಂದು ಸಿನಿಮಾ ಬರ್ತಾ ಇದೆ, ಅದು ಹಿಟ್ ಕೊಡ್ತೀವಿ ನೋಡಿ ಅನ್ನೋ ಒಂದು ಒಪಿನಿಯನ್ನಲ್ಲಿ. ಆದರೆ ಅದು ಕಾಮನ್ ಆಡಿಯನ್ಸ್ ಯಾವ ರೀತಿ ತಗೊಳ್ತಾರೋ, ಯಾಕೆಂದರೆ ಆಲ್ರೆಡಿ ಹಿಟ್ ಆಗಿದೆ, ಮತ್ತು ಅದೇ ಟೆಂಪ್ಲೇಟ್ ಕಂಟಿನ್ಯೂ ಮಾಡ್ತಾ ಇದ್ದಾರಾ, ಬೇರೆ ಏನಿಲ್ವಾ ಅನ್ನೋದು ಕಾಮನ್ ಆಡಿಯನ್ಸ್ ಪ್ರಶ್ನೆ ಆಗಿರ್ಬೋದು. ಏಕೆಂದರೆ ಮ್ಯಾಕ್ಸ್ ಸಿನಿಮಾ ಫ್ಯಾನ್ಸ್ಗೆ ಹಿಟ್ ಆಗಿದ್ರು, ಕಾಮನ್ ಆಡಿಯನ್ಸ್ಗೆ ಅದೊಂದು ಅಬೋವ್ ಅವರೇಜ್ ಸಿನಿಮಾ. ಅದನ್ನು ನಾವು ಒಪ್ಕೊಳ್ಳೇಬೇಕು. ಏಕೆಂದರೆ ರೆಸ್ಪಾನ್ಸ್ ಬಂದಿದೆ ಆ ರೀತಿ. ಸೊ ಇಷ್ಟೆಲ್ಲ ಕ್ವಶನ್ಗೆ ಬರೋ ಕ್ರಿಸ್ಮಸ್ಗೆ ಮಾರ್ಕ್ ಸಿನಿಮಾನೇ ಆನ್ಸರ್ ಮಾಡುತ್ತೆ ಅನ್ನೋದು ನನ್ನ ಒಪಿನಿಯನ್ ಆ್ಯಂಡ್ ನನ್ನ ಆನ್ಸರ್ ಕೂಡ ಇದೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ, ನೋಡೋಣ ಮುಂದೆ ಬರ್ತಾ ಇರ್ತಕ್ಕಂಥ ಕಂಟೆಂಟ್ ಯಾವ ರೀತಿ ಇರ್ತವೆ ಅನ್ನೋದು. ಅಲ್ಲಿವರೆಗೂ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.